ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನನ್ನ ಸಿನಿ ಪಯಣ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆದರದ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟ್, ಸಹಕಾರ ಎಲ್ಲವೂ ನನ್ನ ಈ ಚಾನಲ್ ಮೇಲೆ ಇರಲಿ, ಹಾಗೆ ಪ್ರತಿಯೊಂದು ವಿಡಿಯೋದ ಮೇಲೆ ಇರಲಿ. ನಾನಿಲ್ಲಿ ಕಲಾವಿದರ ಬಗ್ಗೆ, ಗಾಯಕಿಯರ ಬಗ್ಗೆ ವಿಡಿಯೋ ಮಾಡಿಕೊಂಡು ಹಾಕ್ತಾಯಿರ್ತೀನಿ. ಅದರಲ್ಲಿ ಎಲ್ಲ ಒಳ್ಳೊಳ್ಳೆ ಮಾಹಿತಿಯನ್ನೇ ತಂದು ಹಾಕ್ತೀನಿ. ಅಕಸ್ಮಾತ್ ನನಗೆ ಗೊತ್ತಿಲ್ಲದೆ ಏನಾದರೂ ಮಾಹಿತಿ ತಪ್ಪಾದಲ್ಲಿ ನೀವು ಅದನ್ನು ತಿದ್ದಬೇಕು. ಹಾಗೆ ಕಮೆಂಟ್ ಮೂಲಕ ತಿದ್ದಿದ್ರೆ ಸಾಕು, ಹಾಗೆ ಕ್ಷಮೆ ಕೂಡ ಕೊಡಬೇಕು. ಇವತ್ತು ನಾನು ಯಾವ ಮಹಾ ದಿಗ್ಗಜರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮಗೆಲ್ಲರಿಗೂ ಕೂಡ ಅದಾಗಲೇ ಗೊತ್ತಿರ್ಬೋದಲ್ವ. ನಮ್ಮ ಕನ್ನಡ ನಾಡು ಉಸಿರಾಡುವಾಗಲೂ ಆ ಹೆಸರಲ್ಲೇ ಉಸಿರಾಡ್ತಾ ಇದ್ದಾರೆ. ಇಂದಿಗೂ ಕೇಳಿಸುವ ಒಂದೇ ಆ ಉಸಿರಿನ ಧ್ವನಿ ಡಾಕ್ಟರ್ ರಾಜ್ಕುಮಾರ್. ಇವರು ಜನರನ್ನೇ ದೇವರಂತ ಅಂದ್ರಲ್ವ. ನಾವು ಜನರೆಲ್ಲ ಸೇರಿ, ಕೋಟ್ಯಾಂತರ ಅಭಿಮಾನಿಗಳು ಸೇರಿ ನಮ್ಮ ಮುತ್ತುರಾಜನ ದೇವರಂದ್ರು, ಅಥವಾ ನಮ್ಮ ಡಾಕ್ಟ್ರ್ ರಾಜ್ಕುಮಾರ್ನ ದೇವರಂದ್ರಲ್ವ. ಇವರ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ನಮ್ಮ ಎಲ್ಲರಿಗೊಂದು ಏನು ಕೈಗನ್ನಡಿ ಅಂತಲೇ ಹೇಳ್ಬೋದು. ಹಾಗೆ ಕನ್ನಡದ ಜೀವಾಳ ಅಂದರೆ ನಮ್ಮ ಒಂದು ಡಾಕ್ಟರ್ ರಾಜ್ಕುಮಾರ್. ಹಾಗೆ ನಮ್ಮ ಒಂದು ಚಿತ್ರರಂಗದ ಒಂದು ಅಡಿಪಾಯ ಅಂದರೆ ಫೌಂಡೇಶನ್ ಕೂಡ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಲ್ವಾ. ಕನ್ನಡ ಅಂತ ಬಂದಾಗ ನಮಗೆ ಮೊದಲಿಗೆ ಹೆಸರು ಬರೋದು, ಹಲವಾರು ಕವಿಗಳ ಹೆಸರು ಬಂದರು, ನಮ್ಮ ಡಾಕ್ಟ್ರ್ ರಾಜ್ಕುಮಾರ್ ಹೆಸರಂತೂ ಬರದೇ ಇರೋದೇ ಇಲ್ಲ. ಕನ್ನಡಕ್ಕಾಗಿ ಬಹಳಷ್ಟು ಜನ ಹೋರಾಡಿದ್ದಾರೆ. ಹಾಗೆ ಕನ್ನಡದಲ್ಲಿ ಒಳ್ಳೆ ಕವಿ, ಕಲಾವಿದರು ಎಲ್ಲರೂ ಕೂಡ ಹುಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾದ ವ್ಯಕ್ತಿತ್ವ ನಮ್ಮ ಈ ಅಣ್ಣಾವ್ರದ್ದು. ಅಣ್ಣವರಿಗೆ ಬಹಳಷ್ಟು ಹೆಸರಿದೆ. ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ನಟ ಸಾರ್ವಭೌಮ, ಅಪ್ಪಾಜಿ, ಹೀಗೆ ಮುಂತಾದ ಹೆಸರಲ್ಲಿ ನಾವು ಕರಿತಾ ಇದ್ದೀವಲ್ವ ಅವರನ್ನು. ಹಾಗೆ ಪ್ರತಿಯೊಂದು ಹೆಸರು ಕೂಡ ಬಹಳ ವಿಶೇಷವಾದ್ದು, ಅವರ ಮೇಲೆ ಇಟ್ಟಿರುವ ಪ್ರೀತಿ ಮೇಲೆ ಕರೆಯುವಂತಹ ಹೆಸರು. ಹಾಗೆ ಅವರು ಕೂಡ ಅಷ್ಟಲ್ವ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕೂಡ ಕನ್ನಡಕ್ಕಾಗಿ ಬದುಕಿದಂತಹ ಒಂದು ಧೀಮಂತ ವ್ಯಕ್ತಿ. ಈ ವಿಡಿಯೋ ಬರೀ ಒಬ್ಬ ನಟರ ಕತೆ ಮಾತ್ರ ಅಲ್ಲ, ಇವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅನ್ನುವ ಸಂಪೂರ್ಣ ಜೀವನದ ಒಂದು ಸುಂದರ ಪಯಣ. ಎಲ್ಲರಿಗೂ ಗೊತ್ತಿರುವ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿರೋದು 1929 ಏಪ್ರಿಲ್ 24ರಂದು. ಇವರು ಹುಟ್ಟಿರೋದೆಲ್ಲ ಗಾಜನೂರಲ್ಲಿ ಹುಟ್ಟಿರೋದು. ಹಾಗಾಗಿ ಇವರ ತಂದೆ ಕೂಡ ಒಂದು ರಂಗಭೂಮಿಯ ಅತ್ಯುನ್ನತ ಕಲಾವಿದರು ಆಗಿದ್ದರು. ಮುತ್ತುರಾಜನ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ. ಇವರು 1930ನೇ ಇಸವಿಯಿಂದ 50ರ ತನಕ ಕನ್ನಡ ರಂಗಭೂಮಿಯಲ್ಲಿ ಬಹಳಷ್ಟು ಹೆಸರು ಮಾಡಿದವರು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ತಂದೆ ಇದ್ದಾರಲ್ವ, ಅವರು ಈ ರೌದ್ರ ಪಾತ್ರಗಳಿಗೆಲ್ಲ ಅಂದಿನ ಸಮಯದಲ್ಲಿ ಬಹಳ ಹೆಸರು ಮಾಡಿದಂತಹ ಒಂದು ಕಲಾವಿದರಾಗಿದ್ದರು. ಅವರು ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ಹೆಚ್ಚಾಗಿ ನಾಟಕ ಕಲ್ತಿರೋದಲ್ಲೇ ಅದನ್ನು ಪ್ರದರ್ಶನ ಮಾಡ್ತಾ ಇದ್ದಿದ್ದು ಕೂಡ ಅಲ್ಲೇ. ಇವರಿಗೆ ಕುಟುಂಬದಲ್ಲಿ ಬಹಳಷ್ಟು ಬಡತನ ಇತ್ತು. ಬಡತನ ಇರುವ ಕಾರಣದಿಂದ ಇವರು ಮಗನಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಕೊಡಲಿಲ್ಲ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕಲ್ತಿರೋದು ಬರೀ 4ನೇ ತರಗತಿ. ಹಾಗೆ ಅವ್ರ ತಂದೆಯ ಹಿಂದೆಯೇ ಸುತ್ತಾ ಇದ್ರಂತೆ. ಇವರು ಗುಬ್ಬಿ ವೀರಣ್ಣ ಕಂಪನಿಯಲ್ಲೆಲ್ಲ ನಾಟಕ ಮಾಡ್ತಾ ಇರುವಾಗ ತಂದೆ ಜೊತೆ ಇರ್ತಿದ್ದ ಒಬ್ಬ ಮುದ್ದಿನ ಮಗ. ಅಲ್ಲೇ ಇವರು ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ಚಿಕ್ಕ ವಯಸ್ಸಲ್ಲೇ ನಾಟಕ ತರಬೇತಿಯನ್ನು ಕೂಡ ಪಡೀತಾರೆ. 4ನೇ ತರಗತಿಯಲ್ಲಿರುವಾಗಲೇ ಶಾಲೆಯನ್ನು ಮೊಟಕುಗೊಳಿಸಿದ ನಮ್ಮ ಮುತ್ತುರಾಜ್ ಅಥವಾ ರಾಜ್ಕುಮಾರಿಗೆ ಒಂದು ಗುಬ್ಬಿ ಕಂಪನಿಯೇ ಪಾಠಶಾಲೆ ಆಗಿತ್ತಂತೆ. ಅಲ್ಲಿ ಸದಾ ತಂದೆ ನಾಟಕ ನೋಡಿನೇ ಬೆಳೆದಂಥ ಪುಟ್ಟ ಬಾಲಕ. ಹಾಗಾಗಿ ಇವರು ಗುಬ್ಬಿ ಕಂಪನಿಯಲ್ಲಿ ಪುಟ್ಟಸ್ವಾಮಯ್ಯನವರು ಅಭಿನಯ ಮಾಡ್ತಿದ್ದ ಕಾಲದಲ್ಲಿ ಇದೇ ಮುತ್ತುರಾಜ್ ಅವರಿಗೆ ಕೃಷ್ಣಲೀಲಾ ಎಂಬ ಒಂದು ನಾಟಕದಲ್ಲಿ ಒಂದು ಸಣ್ಣ ಪಾತ್ರ ಕೂಡ ದೊರಕುತ್ತೆ. ಅದಾದಮೇಲೆ ಕೆಲವು ದಿನಗಳ ನಂತರ ಪುಟ್ಟಸ್ವಾಮಯ್ಯ ಗುಬ್ಬಿ ಕಂಪನಿಯನ್ನು ತೊರೆದು ವಿ ಸುಬ್ಬಯ್ಯ ನಾಯ್ಡು ಅವರ ಒಂದು ಸಾಹಿತ್ಯ ಸಮಾಜ ನಾಟಕ ಮಂಡಳಿಗೆ ಅವರು ಸೇರಿರ್ತಾರೆ. ಅವರು ಗುಬ್ಬಿ ಕಂಪನಿಯವನು ಆರ್ಥಿಕವಾಗಿ ಇವರಿಗೆ ಬಹಳಷ್ಟು ಕಷ್ಟಗಳಿರುವ ಕಾರಣ ಆ ಕಂಪನಿ ತೊರೆದು ಸುಬ್ಬಯ್ಯ ನಾಯ್ಡು ಕಂಪನಿಗೆ ಸೇರ್ತಾರೆ ಇವರು ಮಗನ ಜೊತೆ. ನಂತರ ಈ ಮುತ್ತುರಾಜಿಗೆ ಅಂಬರೀಷ ನಾಟಕದಲ್ಲಿ ಅಂಬರೀಷನ ಒಂದು ತಮ್ಮನಾಗಿ ರಮಾಕಾಂತನ ಪಾತ್ರ ದೊರೆಯುತ್ತೆ. ಅದನ್ನು ಅದ್ಭುತವಾಗಿ ಆ ಪಾತ್ರವನ್ನು ಮಾಡ್ತಾರೆ. ಈ ಮುತ್ತುರಾಜನ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಇದ್ದಾರಲ್ವ, ಅವರು ತಂದೆ ಮಗ ಇಬ್ಬರು ಒಂದೇ ನಾಟಕದಲ್ಲಿ, ಕುರುಕ್ಷೇತ್ರ ನಾಟಕದಲ್ಲಿ ಅಭಿನಯ ಮಾಡ್ತಾರೆ. ತಂದೆ ಬಂದು ಮಗ ಅರ್ಜುನ ಪಾತ್ರ ಮಾಡ್ತಾರೆ. ಆದರೆ
ತಂದೆ ಬಂದು ಭೀಮನ ಪಾತ್ರ ಮಾಡ್ತಾರೆ. ಇದು ಎಲ್ಲರ ಕಣ್ಣಿಗೆ ಒಂಥರ ಹಬ್ಬ ಆಗಿರುತ್ತೆ ಅಂದಿನ ಸಮಯದಲ್ಲಿ. ಎಷ್ಟು ಚೆನ್ನಾಗಿ ತಂದೆ ಮಗ ಒಂದು ನಟನೆ ಮಾಡ್ತಾರೆ ಅಂತ ಎಲ್ಲ ಮನೆ ಮನೆ ಸುದ್ದಿ ಆಗುತ್ತೆ. ಈಗ ಒಂದು ಸಿನಿಮಾ ಅಂದ ತಕ್ಷಣ ಅಲ್ಲಿ ಕಟ್ ಪೇಸ್ಟಲ್ಲಿ ಇರುತ್ತೆ, ಅದರ ಒಂದು ನಾಟಕ ಅಂದಾಗ ಅಲ್ಲಿ ಡೈರೆಕ್ಟಾಗಿ ಪ್ರೇಕ್ಷಕರ ಮಧ್ಯೆ ಮತ್ತು ಈ ನಾಟಕದಲ್ಲಿ ಅಭಿನಯಿಸ್ತಾ ಇರುವವರ ಮಧ್ಯೆ ಒಂದು ಬಾಂಡಿಂಗ್ ಇರುತ್ತೆ. ಯಾಕೆಂದರೆ ಅಲ್ಲಿ ಏನನ್ನೂ ತೀಡಲಿಕ್ಕಾಗಲ್ಲ. ಎಲ್ಲವನ್ನು ಚೆನ್ನಾಗಿ ತರಬೇತಿ ಪಡೆದು ನಂತರದಲ್ಲಿ ಅಭಿನಯ ಮಾಡಬೇಕಾಗಿತ್ತು. ಅಂದಿನ ಪ್ರೇಕ್ಷಕರಲ್ಲಿ ಕೂಡ ಅಭಿನಯ ಅನ್ನೋದು ಅವರ ಒಳಗಡಿತ್ತು. ಹಾಗಾಗಿ ಅವರ ಮುಂದೆಲ್ಲ ಅಭಿನಯ ಮಾಡಬೇಕಂದ್ರೆ ಇವರೆಲ್ಲ ಬಹಳ ಚತುರರಾಗಿರಬೇಕಾಗಿತ್ತು. ಹಾಗೆ ಎಲ್ಲ ಒಳ್ಳೆಯ ನಾಟಕಗಳನ್ನೆಲ್ಲ ಅಭ್ಯಾಸ ಮಾಡಿ ನಂತರದಲ್ಲಿ ಒಂದು ವೇದಿಕೆ ಮೇಲೆ ಪ್ರದರ್ಶನ ಮಾಡ್ತಾಯಿದ್ರು. ಆದರೆ ವಿಧಿ ಬರಹ ಅನ್ನೋದು ಯಾರನ್ನು ಬಿಟ್ಟಿಲ್ಲಲ್ವ, ಎಂತಹ ಮಹಾನ್ ಕಲಾವಿದರನ್ನು ಬಿಟ್ಟಿಲ್ಲ, ನಮ್ಮಂಥ ಸಾಮಾನ್ಯ ಮನುಷ್ಯರನ್ನು ಕೂಡ ಬಿಟ್ಟಿಲ್ಲ. ಹಾಗೆ 1951ರಲ್ಲಿ ಬೇಗನೆ ಅವರ ಪುಟ್ಟಸ್ವಾಮಯ್ಯನವರ ನಿಧನ ಆಗುತ್ತೆ. ಯಾಕೆಂದರೆ ಮುತ್ತುರಾಜನ ತಂದೆ ನಿಧನ ಆಗುತ್ತೆ. ಈ ಒಂದು ನಿಧನ ಇದಲ್ವ, ಅವರ ಇಡೀ ಕುಟುಂಬನೇ ತತ್ತರಿಸಿ ಹೋಗ್ತಾರೆ. ಹಾಗೆ ಮೊದಲಿನಲ್ಲೇ ಬಡತನ ಬೇರೆ ಇತ್ತು, ಪ್ರತಿಯೊಂದು ಈ ನಾಟಕದಲ್ಲೇ ಆಗಬೇಕಾಗಿತ್ತು. ಅದು ಬೇರೆ ಗುಬ್ಬಿ ವೀರಣ್ಣ ಕಂಪೆನಿ ಕೂಡ ತೊರೆದಿದ್ರಲ್ವ, ಹಾಗಾಗಿ ಆ ಕುಟುಂಬ ತತ್ತರಿಸಿ ಹೋಗುತ್ತೆ. ಮತ್ತು ತಿರುಗಿ ನಮ್ಮ ಮೊದಲ ತಂದೆ ಮರಣ ನಂತರ ತಿರುಗಿ ಡಾಕ್ಟರ್ ರಾಜ್ಕುಮಾರ್ ಹೋಗಿ ಅಥವಾ ಮುತ್ತುರಾಜ್ ಹೋಗಿ ಗುಬ್ಬಿ ವೀರಣ್ಣನ ಕಂಪೆನಿಯಲ್ಲಿ ಮತ್ತೆ ಅಭಿನಯ ಶುರು ಮಾಡ್ತಾರೆ. ನಂತರ ದಿನಗಳಲ್ಲಿ ಒಂದು ಕಷ್ಟಕರವಾದ ಜೀವನ ಅವರಿಗೆ. ಯಾಕಂದರೆ ಬರೇ ಈ ಒಂದು ಹಣವನ್ನು ಇಟ್ಟೇ ಜೀವನ ಹೋಗಬೇಕಾಗಿತ್ತು. ಅದಲ್ಲದೆ ನಮ್ಮ ಮುತ್ತುರಾಜನ ತಾಯಿ ಕೂಡ ಒಳ್ಳೆಯ ನಾಟಕ ರಂಗದಲ್ಲೆಲ್ಲ ಅಭಿನಯ ಮಾಡಿದಂತಹ ಒಂದು ಒಳ್ಳೆಯ ಗೃಹಿಣಿಯವರು. ಹಾಗೆ 1942ರಲ್ಲಿ ಇವರಿಗೆ ಭಕ್ತ ಪ್ರಹ್ಲಾದದಲ್ಲಿ ಸಿನಿಮಾದಲ್ಲಿ ಬಾಲನಟನಾಗಿ, ಆಗ ಇವರಿಗೆ ಒಂದು 12-13 ವರ್ಷ ಇರ್ಬೋದು, ಬಾಲನಟನಾಗಿ ಅಭಿನಯ ಮಾಡಲಿಕ್ಕೆ ಸಿಗುತ್ತೆ. 1945ರಲ್ಲಿ ಕೂಡ ಶ್ರೀನಿವಾಸ ಕಲ್ಯಾಣದಲ್ಲಿ ಒಂದು ಮುನಿ ಅಥವಾ ಒಂದು ಋಷಿಯ ಪಾತ್ರದಲ್ಲಿ ಕೂಡ ಸಣ್ಣ ಪಾತ್ರದಲ್ಲಿ ಇವರು ಮುತ್ತುರಾಜ್ ಅಭಿನಯ ಮಾಡ್ತಾರೆ. ಅನಂತರದಲ್ಲಿ ಅವರು ಬರೀ ನಾಟಕದಲ್ಲಿ ಅಭಿನಯಿಸ್ತಾ ಹೋಗ್ತಾರೆ. ಆದರೆ ಮೊದಲೇ ಅವರ ತಂದೆಯವರಿಗೆ ನಮ್ಮ ಸೋದರ ಸಂಬಂಧಿ ಮಗಳನ್ನು ಮದುವೆ ಆಗಬೇಕು ಅಂತ ತಂದೆಯವರಿಗೆ ಹೇಳಿ ಕೂಡ ಇದ್ದರು. ಹಾಗಾಗಿ 1953ರಲ್ಲಿ ಇವರು ಪಾರ್ವತಮ್ಮ ಅವರನ್ನು ಮದುವೆ ಆಗ್ತಾರೆ. ಚಿಕ್ಕದಿರುವಾಗ ಪಾರ್ವತಮ್ಮ ಅವ್ರನ್ನ ಇವರು ಭುಜದ ಮೇಲೆಲ್ಲ ಎತ್ತಿ ನಡೆದು ಆಟ ಆಡಿಸಿದವರು. ಆದರೆ ಅವರಿಗೆ ಅನಿವಾರ್ಯ ಆಗಿತ್ತು ನಮ್ಮ ಪಾರ್ವತಮ್ಮನ ಮದುವೆ ಆಗಿದೆ, ಯಾಕಂದರೆ ಅವರ ತಂದೆಯ ಮಾತಾಗಿತ್ತು. ಹಾಗೆ ನಮ್ಮ ಡಾಕ್ಟರ್ ರಾಜ್ಕುಮಾರಿಗೂ ಇಷ್ಟ ಇತ್ತು. ಆಗ ಬೇಗನೆ ಮದುವೆ ಆಗ್ತಾರೆ 1953ರಲ್ಲಿ. ಹಾಗೆ ಈ ಮುತ್ತುರಾಜ ಮತ್ತು ಪಾರ್ವತಮ್ಮ ಅವರು ಹೊಸದಾಗಿ ಮದುವೆಯಾದ ದಂಪತಿಗಳು. ಇವರು ನಂಜನಗೂಡಿಂದ ಮೈಸೂರಿಗೆ ಹೋಗಲಿಕ್ಕೆ ರೈಲಲ್ಲಿ ಕಾಯ್ತಾ ಇರುವಾಗ, ಅಂದರೆ ರೈಲ್ವೆ ಸ್ಟೇಷನಲ್ಲಿ ಕಾಯ್ತಾ ಇರುವಾಗ ಅಲ್ಲಿ ಇವರಿಗೆ HLN ಸಿಂಹ ಎದುರಾಗ್ತಾರೆ. ಅಂದರೆ ಅಲ್ಲಿ ಇವರನ್ನು ದಂಪತಿಗಳನ್ನು ನೋಡಿ HLN ಸಿಂಹ ಮಾತಾಡಲಿಕ್ಕೆ ಬರ್ತಾರೆ. ಅವರು ಕೂಡ ಚಲನಚಿತ್ರ ನಿರ್ದೇಶಕರಾಗಿದ್ದರು. ಹಾಗೆ ಇವರ ಬಹಳಷ್ಟು ನಾಟಕವನ್ನು ನೋಡಿದರು ಮತ್ತು ಇವರ ತಂದೆ ಪರಿಚಿತರು ಕೂಡ ಆಗಿದ್ದರು. ಅಲ್ಲಿ ಇವರಿಗೆ ಯೋಗಕ್ಷೇಮ ಎಲ್ಲ ವಿಚಾರಿಸಿ ಇವರಿಗೆ ಹಾರೈಸಿ ಇವರ ಅಡ್ರೆಸ್ಸನ್ನೆಲ್ಲ ತಗೊಂಡು ಅವರು ಒಂದು ಕಡೆ ಇವರು ಒಂದು ಕಡೆ ರೈಲಲ್ಲಿ ತೆರಳಿರ್ತಾರೆ. ನಂತರದಲ್ಲಿ ಸಿಂಹ ಅವರು ಒಂದು ಬೇಡರ ಕಣ್ಣಪ್ಪ ನಾಟಕಕ್ಕೆ ಒಬ್ಬರು ಒಳ್ಳೆಯ ನಾಯಕ ಬೇಕಾಗಿತ್ತು. ಹಾಗೆ ನಮ್ಮ ಡಾಕ್ಟರ್ ರಾಜ್ಕುಮಾರಿಂದ ನಾಟಕನ ಮಾಡಿದಾಗ ಅಲ್ಲಿ ಬಹಳಷ್ಟು ಪ್ರೇಕ್ಷಕರ ಮೆಚ್ಚುಗೆ ಪಡೆಯುತ್ತೆ ಆ ಒಂದು ರಾಜ್ಕುಮಾರ್ ಮಾಡಿರುವ ಬೇಡರ ಕಣ್ಣಪ್ಪನ ಪಾತ್ರ. ಅದು ಅಲ್ಲದೆ ಶಿಳ್ಳೆ, ಚಪ್ಪಾಳೆ, ಕೇಕೆ ಎಲ್ಲವೂ ಆ ನಾಟಕಕ್ಕೆ ಬೀಳುತ್ತೆ. ಹಾಗಾಗಿ ಇವರ ಒಂದು ದೃಷ್ಟಿಯಲ್ಲಿ ರಾಜ್ಕುಮಾರ್ ಒಬ್ಬರು ನೆಲೆ ನಿಂತರು. ನಂತರದಲ್ಲಿ ಇವರು ಆ ಬೇಡರ ಕಣ್ಣಪ್ಪ ನಾಟಕ ಅಷ್ಟು ಚೆನ್ನಾಗಿ ಓಡಿದಾಗ ಇವರಿಗೆ ಸಿನಿಮಾ ಕೂಡ ಬೇಡರ ಕಣ್ಣಪ್ಪ ಸಿನಿಮಾ ಮಾಡಬೇಕು ಅಂತ ಕೂಡ ಅನಿಸಿತು. ಆಗ ಮೊದಲೇ ಇವರು ಏನು ಮಾಡಿದರು, ಇವರ ಅಡ್ರೆಸ್ ಅಂತೂ ಕೈಯಲ್ಲಿ ಇತ್ತಲ್ವ, ಇವರನ್ನು ಕರೆಸ್ತಾರೆ. ಅವರಿಗೆ ಲೆಟರ್ ಬರೆದು, ಅಂದಿನ ಕಾಲದಲ್ಲಿ ಲೆಟರ್ ಅಲ್ವಾ, ಈಗಿನ ಹಾಗೆ ಮೊಬೈಲ್ ಫೋನು ಲ್ಯಾಂಡ್ಲೈನ್ ಕೂಡ ವಿರಳ ಇತ್ತು. ಹಾಗೆ ಲೆಟ್ರ್ ಬರೆದು ಇವರನ್ನು ಕರೆಸಿ ಮೇಕಪ್ ಟೆಸ್ಟು, ಸ್ಕ್ರೀನ್ ಟೆಸ್ಟು ಎಲ್ಲ ಮಾಡಿಸಿ, ನೀನು ಹೋಗು, ನಾನು ಪಾಸ್ ಆದರೆ ನಾನು ಲೆಟರ್ ಬರೀತೀನಿ ಅಂತ ರಾಜ್ಕುಮಾರ್ಗೆ ಹೇಳಿದ್ರಂತೆ. ಹಾಗೆ ರಾಜ್ಕುಮಾರ್ ಮಾಮೂಲಿ ಹೋಗಿ ನಾಟಕ ಮಾಡಲಿಕ್ಕೆ ಶುರು ಮಾಡಿದಾಗ ಇವರಿಗೆ ಕಾದು ಒಂದು 8-10 ದಿನ ಕಾದ್ರಂತೆ. ಇನ್ನು ನನಗೆ ಯಾವ ಲೆಟ್ರ್ ಬರೋದಿಲ್ಲ ಅಂತ ಅಂದರೆ ಒಂದು 15-18 ದಿನದೊಳಗಡೆ ಇವರಿಗೆ ಲೆಟರ್ ಬರುತ್ತೆ.
ನಿನ್ನ ಒಂದು ಈ ಅಭಿನಯ ನನಗೆ ಬಹಳ ಇಷ್ಟ ಆಗಿದೆ, ನಾಟಕದಲ್ಲಿ ಮಾಡಿರೋದು. ನೀನು ಅದೇ ಬೇಡರ ಕಣ್ಣಪ್ಪ ಚಿತ್ರಕ್ಕೂ ಕೂಡ ನೀನು ಕಣ್ಣಪ್ಪನ ಪಾತ್ರ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಡಾಕ್ಟರ್ ರಾಜ್ಕುಮಾರಿಗೆ ಒಂದು ಕಡೆ ತಂದೆ ನೋವಿದ್ರೂ ಇಲ್ಲಿ ಬಹಳ ಖುಷಿಯಾಯಿತು. ಯಾಕಂದರೆ ಆರ್ಥಿಕವಾಗಿ ಮುನ್ನುಗ್ಲಿಕ್ಕೆ ಇವರಿಗೆ ದಾರಿ ಬೇಕಾಗಿತ್ತು. ಅವತ್ತು ನಾಟಕದಲ್ಲಿ ಮಾಡಿದರು ಎಷ್ಟು ಕೊಡ್ತಾಯಿದ್ರು, 20, 30, 50 ಈ ಥರನೇ ಕೊಡ್ತಾ ಇದ್ದಿದ್ದಾರೆ. ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದಾಗ ಬಹಳಷ್ಟು ಖುಷಿಯಾಗುತ್ತೆ. ಅದಲ್ಲದೆ ಈ ಡಾಕ್ಟರ್ ರಾಜ್ಕುಮಾರ್ ಅವರ ಅಥವಾ ಮುತ್ತುರಾಜ್ ಅವರ ಈ ಸುಂದರ ಮುಖ, ಕಟ್ಟು ಮಸ್ತಾದ ದೇಹ ಇದೆಲ್ಲ ನೋಡಿ HLN ಸಿಂಹನಿಗೆ ಬಹಳ ಇಷ್ಟ ಆಗಿದೆ. ಇವರು ಯಾವ ಪಾತ್ರ ಕೊಟ್ಟರು ಖಂಡಿತವಾಗಿ ಮಾಡ್ತಾರೆ ಅನ್ನುವ ಧೈರ್ಯದಿಂದ ಇವರನ್ನು ಕರೆಸಿ ಬೇಡರ ಕಣ್ಣಪ್ಪ ಟೆಸ್ಟ್ ಮಾಡಿಸಿ ಆ ಪಾತ್ರವನ್ನು ಕೂಡ ಇವರಿಗೆ ಕೊಡ್ತಾರೆ. ಅಲ್ಲಿಂದ ನಮ್ಮ ಮುತ್ತುರಾಜರವರ ಹೆಸರು ರಾಜ್ಕುಮಾರ್, ಡಾಕ್ಟರ್ ಆನಂತರ ಸಿಕ್ಕಿರೋದು ರಾಜ್ಕುಮಾರ್ ಅಂತ HLN ಸಿಂಹ ಇಟ್ಟಿರುವಂಥ ಹೆಸರು. ಅವರು ಆಮೇಲೆ ತಿರುಗಿ ನೋಡಿದೇ ಇಲ್ಲ. ಬೇಡರ ಕಣ್ಣಪ್ಪ ಸಿನಿಮಾದಿಂದ ಅವರು ತಿರುಗಿ ನೋಡಲಿಲ್ಲ. ಕೊನೆಗೆ ಅವರೇ ನಿವೃತ್ತಿಗೊಂಡಿದ್ದಲ್ಲದೆ ಅವರನ್ನು ಸಿನಿಮಾ ಎಂದೂ ದೂರ ಮಾಡಿಲ್ಲ. ಬರೀ ಕನ್ನಡಕ್ಕಾಗಿ ಕನ್ನಡದಲ್ಲಿ ಮಾತ್ರ ನಟನೆ ಮಾಡಿ ಇಡೀ ಭಾರತ ಚಿತ್ರರಂಗದಲ್ಲಿ ಅವರು ಒಂದು ಅದ್ಭುತ ಹೆಸರನ್ನು ಉಳಿಸಿ ಇತಿಹಾಸ ಸೃಷ್ಟಿಸಿದ ಒಂದು ಅತ್ಯದ್ಭುತ ನಟ ಅಲ್ವಾ. ಇನ್ಯಾವ ಭಾಷೆಯಲ್ಲಿ ಕರೆದರೂ ಹೋಗಿಲ್ಲ, ರಾಜ್ಯಕ್ಕೆ ಕರೆದ್ರೆ ಅಲ್ಲಿ ಹೋಗಿಲ್ಲ. ಕನ್ನಡ ಅಂತ ಅವರು ಕನ್ನಡಕ್ಕಾಗಿಯೇ ಬದುಕಿದವರು. ಹಾಗೆ ಕನ್ನಡದ ಜನತೆ ಕೂಡ ಹಾಗೆ ಡಾಕ್ಟರ್ ರಾಜ್ಕುಮಾರ್ಗೆ ಹಾಗೆ ಬದುಕಿದವರಂತ ಆ ಥರ ಅಷ್ಟು ಒಂದು ಅನ್ಯೋನ್ಯತೆ ಅಭಿಮಾನಿಗಳು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ನಡುವೆ. ಇವರು ಒಂದೊಂದು ಅನ್ನ ತಿನ್ನುವಾಗಲೂ ಅದನ್ನು ಅಭಿಮಾನಿಗೆ ಸಲ್ಲಿಸ್ತಾ ಇದ್ರಂಥವ್ರ ಮನಸ್ಸಲ್ಲಿ. ಇದು ನನಗೆ ಅಭಿಮಾನಿ ದೇವರು ಕೊಟ್ಟ ಅನ್ನ, ನಾನಾಗಿ ಸಂಪಾದನೆ ಮಾಡಿಲ್ಲ ಅಂತ. ಇಂಥ ಕೃತಜ್ಞತೆ ಎಷ್ಟು ಕಲಾವಿದರಲ್ಲಿ ಇರಬಹುದೇನೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಇದ್ದರೆ ಬಹಳಷ್ಟು ಒಳ್ಳೆಯದು. ಇಂತಹ ಒಂದು ಗುಣ ಇರಬೇಕು ಮನುಷ್ಯನಲ್ಲಿ. ಅನ್ನ ಕೊಟ್ಟ ಕೈಗಳು, ನಡೆದು ಬಂದ ದಾರಿ ಇದು ಯಾವಾಗಲೂ ನೆನಪಲ್ಲಿ ಇರಬೇಕು ನಮಗೆ. ಆಮೇಲೆ ಅಣ್ಣವರು ತಿರುಗಿ ನೋಡಿದ್ದೇ ಇಲ್ಲ ಅಂತ ನಾನು ಆಗಲೇ ಹೇಳಿದಾಗೆ ಹಲವಾರು ಪೌರಾಣಿಕ ಚಿತ್ರ, ಸಾಮಾಜಿಕ ಚಿತ್ರ, ಕಲಾತ್ಮಕ ಚಿತ್ರ ಹಾಗೆ ಎಲ್ಲ ಚಿತ್ರದಲ್ಲಿ ಕೂಡ ಅಭಿನಯ ಮಾಡ್ತಾಯಿದ್ರು. ಅವರಿಗೆ ಸೈನ್ ಕೊಡಲಿಕ್ಕೆ ಸಮಯ ಕೂಡ ಸಾಕಾಗ್ತಾ ಇರಲಿಲ್ಲ. ಹಲವಾರು ಸಿನಿಮಾಗಳನ್ನು ಹಾಗೆ ಬಿಟ್ಟಿದ್ದಾರೆ ಅವರು. ಆಮೇಲೆ ಹೆಂಗೆಳೆಯರ ಜೀವ ಆಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಸಿನಿಮಾ ಅಂದರೆ ಅಲ್ಲಿ ಗಂಡಸರಿಗಿಂತ ಜಾಸ್ತಿ ಹೆಂಗಸರೇ ತುಂಬಿ ತುಳುಕ್ತಾಯಿದ್ರು. ಹಾಗೆ ಈ ರೀತಿಯ ಒಂದೊಂದು ರೀತಿಯ ಅವರು ಸಿನಿಮಾದಲ್ಲಿ ಅಭಿನಯ ಮಾಡಲಿಕ್ಕೆ ಶುರುವಾದರು. ಅನಂತರ ನಿಧಾನವಾಗಿ ಹಿನ್ನೆಲೆ ಗಾಯನ ಕೂಡ ಶುರು ಮಾಡಿದರು. ಅದರ ಬಗ್ಗೆಯೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಇವರು ಅಭಿನಯಿಸಿದ ಬೇಡರ ಕಣ್ಣಪ್ಪ ಚಿತ್ರಕ್ಕೆ ಅಂದಿನ ಸಮಯದಲ್ಲಿ ರಾಷ್ಟ್ರ ಪ್ರಶಸ್ತಿ ಬರುತ್ತೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಚಿತ್ರ ಅಂದರೆ ಬೇಡರ ಕಣ್ಣಪ್ಪ. ಆನಂತರ ಅದರಲ್ಲಿ GVIR ನರಸಿಂಹರಾಜು ಅವರು ಕೂಡ ಅದರಲ್ಲಿ ಅಭಿನಯಿಸಿದರು. ಅವರು ಕೂಡ ಮೊದಲಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹೇಗೆ ಅಭಿನಯ ಮಾಡಿದರು ಅವರು ಕೂಡ ಒಳ್ಳೆಯ ಪಾತ್ರದಲ್ಲಿ ಕೂಡ ಅವತ್ತು ಅಭಿನಯಿಸಿದರು. ಆಮೇಲೆ ಈ ಚಿತ್ರರಂಗದಲ್ಲಿ ಭಕ್ತಿ ಪ್ರಧಾನವಾದ ಹಲವಾರು ಚಿತ್ರದಲ್ಲಿ ಇವರು ಅಭಿನಯ ಮಾಡಿದರು. ಭಕ್ತ ವಿಜಯ, ಹರಿಭಕ್ತ, ಓಹಿಲೇಶ್ವರ, ಭೂ ಕೈಲಾಸ, ಭಕ್ತ ಕನಕದಾಸ, ನವಕೋಟಿ ನಾರಾಯಣ, ಆಮೇಲೆ ಒಂದೇ ಒಂದು ಭಾಷೆಯಲ್ಲಿ ಮಾತ್ರ 205ಕ್ಕಿಂತ ಮೇಲಿನ ಚಿತ್ರದಲ್ಲಿ ಮುಖ್ಯ ನಾಯಕನಾಗಿ ಹಲವು ಒಳ್ಳೊಳ್ಳೆ ನಾಯಕರೊಂದಿಗೆ ಅಭಿನಯ ಮಾಡಿದ ಒಂದು ಹೆಗ್ಗಳಿಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ದು. ಯಾಕಂದರೆ ಅವರು ಯಾವುದು ಸೆಕೆಂಡ್ ಹೀರೋ ಆಗಿ ಅಭಿನಯಿಸಿದೇ ಇಲ್ಲ, ಪೋಷಕ ಪಾತ್ರದಲ್ಲಿ ಅಭಿನಯಿಸಿಲ್ಲ. ಹಾಗಾಗಿ ಹೀರೋ ಆಗಿ ಮೊದಲಿಂದ ಅವ್ರು ಬೇಡರ ಕಣ್ಣಪ್ಪದಿಂದ ಶಬ್ದವೇದಿ ತನಕ ಹೀರೋ ಆಗಿಯೇ ಅಭಿನಯಿಸಿರೋದು. ಮತ್ತು 1960ರಿಂದ ಹೇಳಬೇಕಾ, ಕಣ್ತೆರೆದು ನೋಡು, ಗಾಳಿಗೋಪುರ, ಆಮೇಲೆ ನಂದಾದೀಪ, ಸಾಕು ಮಗಳು, ನಾಂದಿ, ಆಮೇಲೆ ತುಂಬ ಸಾಮಾಜಿಕ ಚಿತ್ರ, ಪೌರಾಣಿಕ ಚಿತ್ರ, ಹೀಗೆ ಕಲಾತ್ಮಕ ಚಿತ್ರ ಎಲ್ಲದರಲ್ಲೂ ಅಭಿನಯಿಸಿ ಅವರು ಯಾವುದರಲ್ಲೂ ಕೂಡ ಅವರ ಚಿತ್ರ ಓಡಿಲ್ಲ ಅಂತಲ್ಲ, ಎಲ್ಲದರಲ್ಲೂ ಸೈ ಎನಿಸಿಕೊಂಡ್ರು. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಅಂದಿನ ಕಾಲದಲ್ಲಿ ಒಂದು ನಿರ್ಮಾಪಕ ನಿರ್ದೇಶಕರಿಗೆ, ಸಹ ಕಲಾವಿದರಿಗೆಲ್ಲ ಅದು ಚಿನ್ನದ ಮೊಟ್ಟೆ ಇಡುವ ಕೋಳಿಯಾಗಿತ್ತು. ಯಾಕಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಚಿತ್ರದಲ್ಲಿ ನಾನು ಅಭಿನಯಿಸಿದ್ದೇನೆ ಅಂದ್ರೇ ಅವರಿಗೆ ಒಂದು ದೊಡ್ಡ ಹೆಸರಿತ್ತು. ಅಂತಹ ಒಂದು ಕನ್ನಡ ನಾಡಿಗೆ, ಕನ್ನಡ ಚಿತ್ರರಂಗಕ್ಕೆ ಹೆಸರು ತಂದುಕೊಟ್ಟ ಮಹಾನ್ ಕಲಾವಿದ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಥವಾ ನಮ್ಮ ಅಣ್ಣವರು ಅಥವಾ ನಮ್ಮ ಅಪ್ಪಾಜಿ. ನನ್ನ ಅಪ್ಪಾಜಿ ಅಂತೂ ಖಂಡಿತ ಅವರು ಆಗ್ತಾರೆ. ಬಹಳಷ್ಟು ನೋಡಲು ಕೂಡ ಬಹಳಷ್ಟು ಸ್ಫುರದ್ರೂಪಿ ನಟ ಅಲ್ವಾ. ಹಾಗೆ ಒಳ್ಳೆಯ ನಗು, ಆಮೇಲೆ ತುಂಬ ಸರಳ ವ್ಯಕ್ತಿತ್ವದ ಬದುಕು. ಅವರ ಮನೆಗೆ ಯಾರೇ ಬಂದರೂ ಕೂಡ
ಊಟ ಮಾಡದೆ ಹೋಗು ಆಗಿರಲಿಲ್ಲ. ಎಲ್ಲ ಒಂದು ಚಿತ್ರರಂಗದ ಎಲ್ಲ ಕಲಾವಿದರ ಜೊತೆ ಒಳ್ಳೆಯ ನಿಕಟ ಸಂಪರ್ಕ ಇತ್ತು. ಹಾಗೆ ಕಿರಿಯವರನ್ನು ಕೂಡ ತುಂಬ ಗೌರವಿಸ್ತಿದ್ರು, ಯಾರನ್ನು ನೀನು ಅಂತ ಕರೆದಿದ್ದಿಲ್ಲ. ಹಾಗೆ ಅನ್ಯ ರಾಜ್ಯದ ಚಲನಚಿತ್ರದ ಅಲ್ವಾ, ಬೇರೆ ಭಾಷೆದು ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಇವೆಲ್ಲರ ನಾಯಕರ ಜೊತೆಗೆ ಇವರಿಗೆ ಒಳ್ಳೆಯ ಸಂಪರ್ಕ ಇತ್ತು. ಆಮೇಲೆ ಎಲ್ಲ ಭಾಷೆಯಲ್ಲಿ ಇವರು ಸಿನಿಮಾ ನೋಡ್ತಾಯಿದ್ರು, ಬಹಳಷ್ಟು ಕನ್ನಡ ಸೀರಿಯಲ್ ಕೂಡ ನೋಡ್ತಾಯಿದ್ರು. ನಾನೇನೋ ಸಿನಿಮಾದ ನಟ ಸೀರಿಯಲ್ ನೋಡಬಾರ್ದು ಈ ಥರನೂ ಕೂಡ ಇರಲಿಲ್ಲ. ಹಾಗೆ ಮೋಹನ್ ಲಾಲ್ ಅವರ ಸಿನಿಮಾನ ಮಧ್ಯರಾತ್ರಿವರೆಗೆ ಕೂತು ನೋಡ್ತಾ ಇದ್ರಂತೆ. ಮೋಹನ್ ಲಾಲ್ ಅವರೆಲ್ಲ ಇವರ ನೆಚ್ಚಿನ ನಟನೂ ಕೂಡ ಆಗಿದ್ದರು. ಅದಲ್ಲದೆ ಬೇರೆ ಎಲ್ಲ ಭಾಷೆಯ ನಾಯಕರಾಗಲಿ ಕಲಾವಿದರ ಜೊತೆ ಇವರಿಗೆ ಒಳ್ಳೆಯ ಸಂಪರ್ಕ ಇತ್ತು. ಇವರನ್ನು ಯಾರು ಭೇಟಿಯಾಗಲಿಕ್ಕೆ ಬಂದರು ಇವರ ಮನೆಯಲ್ಲಿ ಇದ್ದರೆ ಯಾರು ಇವರು ಇಲ್ಲ ಅಂತ ಹೇಳುವಾಗಿರಲಿಲ್ಲಂತೆ. ಅಷ್ಟರ ಮಟ್ಟಿಗೆ ಅವರಿಗೆ ಎಲ್ಲರ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಇತ್ತು. ಹಾಗೆ ಲೀಲಾವತಿ, ಆರತಿ, ಭಾರತಿ, ಮಂಜುಳಾ, ಕಲ್ಪನಾ, ಜಯಂತಿಯವರು ಎಲ್ಲ ಒಳ್ಳೊಳ್ಳೆ ನಾಯಕಿಯರೊಂದಿಗೆ ಅಭಿನಯ ಮಾಡ್ತಾಯಿದ್ರು ಇವರು. ಆ ಒಂದು ನಾಯಕಿಯವರಿಗೂ ಇವರ ಸಿನಿಮಾದಿಂದಾಗಿ ಒಳ್ಳೆಯ ಹೆಸರು ಬಂತು. ಹಾಗೆ ಜಯಂತಿಯವರು ಅವರನ್ನು ಕರೆಯೋದೇ ಏಕವಚನದಲ್ಲಿ ರಾಜ್ ಅಂತ ಕರೀತಾ ಇದ್ರಂತೆ. ಇವರ ಬಂಗಾರದ ಮನುಷ್ಯ ಸಿನಿಮಾ ಬಂದು ಥಿಯೇಟ್ರಲ್ಲಿ 2 ವರ್ಷ ಓಡಿದೆ. 2 ವರ್ಷಗಳು ಕೂಡ ಕಿಕ್ಕಿರಿದು ಜನ ತುಂಬಿದ್ರಂತೆ. ಅಂದಿನ ಒಂದು ಯುವ ಪೀಳಿಗೆಯವರೆಲ್ಲ ಎಲ್ಲ ರೈತರೆಲ್ಲ ಇದ್ರಲ್ವ, ಅಂದರೆ ಹೊಲ ಗದ್ದೆ ಇರುವವರೆಲ್ಲ ಎಲ್ಲ ಬಿಟ್ಟು ಸಿಟಿಯಲ್ಲಿ ಕೆಲಸ ಮಾಡ್ತಾ ಇರುವವರೆಲ್ಲ ಇವರ ಸಿನಿಮಾದಿಂದ ಅವರು ಸಿನಿಮಾ ನೋಡಿ ನಂತರದಲ್ಲಿ ಅವರು ಈ ಕೆಲಸ ಎಲ್ಲ ಬಿಟ್ಟು ಕಾರ್ಖಾನೆ ಅಂತ ಇಂಥದ್ದೆಲ್ಲ ಕೆಲಸ ಬಿಟ್ಟು ಅವರ ಒಂದು ಸ್ವಂತ ಹೊಲದಲ್ಲಿ ಕೆಲಸ ಮಾಡಿ ಬದುಕಿ ಎಷ್ಟೋ ಬೆಳೆದವರಿದ್ದಾರೆ. ಹಾಗೆ ದುಶ್ಚಟಗಳನ್ನು ಬಿಟ್ಟವರಿದ್ದಾರೆ. ಹೀಗಾಗಿ ಆ ಸಿನಿಮಾ ಒಂದು ಏನು ಹೇಳೋದು, ಕನ್ನಡದ ಸಿನಿಮಾ ಎಲ್ಲ ಸಿನಿಮಾಗಳಲ್ಲಿ ಆ ಸಿನಿಮಾಗಳೊಂದು ಮೈಲಿಗಲ್ಲು. ಹಲವಾರು ಜನರನ್ನು ಒಂದು ದುಶ್ಚಟ ಅಥವಾ ಏನೇ ಒಂದು ಸ್ವಭಾವವನ್ನು ಬದಲಿಸಿದಂತಹ ಒಂದು ಅದ್ಭುತ ಸಿನಿಮಾ ಅದು. ಭಾರತೀಯವರೊಂದಿಗೆ ಮಾಡಿದ ಒಳ್ಳೆಯ ಹಾಡುಗಳು ಇತ್ತು. ಬಾಳ ಬಂಗಾರ ನೀನು, ಅದು ಇವರಿಗೆ ಹಿನ್ನೆಲೆ ಗಾಯನ ಎಲ್ಲ ಕೊಡ್ತಾ ಇದ್ದಿದ್ದು ನಮ್ಮ PB ಶ್ರೀನಿವಾಸ್ ಸರ್. ಹಾಗಾಗಿ ಅದು ಸಿನಿಮಾ ಒಂದು ಯಾವ ಸಿನಿಮಾನೂ 2 ವರ್ಷ ಆ ಥರ ಕನ್ನಡದಲ್ಲಿ ಹೋಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಕೊನೆಯಲ್ಲೂ ಅದು ಥಿಯೇಟ್ರಲ್ಲಿ ಇಲ್ಲ ಅನ್ನುವಾಗ ಜನಗಳಿಗೆ ಬಹಳಷ್ಟು ಪ್ರೇಕ್ಷಕರಿಗೆ ಬೇಸರ ಕೂಡ ಆಗಿತ್ತಂತೆ. 1956ಕ್ಕೆ 1-2 ಚಲನಚಿತ್ರದಲ್ಲಿ ಆಡಲಿಕ್ಕೆ ಶುರು ಮಾಡಿದ್ರಂತೆ. ಆದರೆ ಪೂರ್ಣ ಪ್ರಮಾಣದ ಅವರು ಗಾಯನ ಶುರು ಮಾಡಿದ್ದು ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಅಂದಿನ ಕಾಲದಲ್ಲಿ ಅವರಿಗೆ ಆ ಸಮಯದಲ್ಲಿ PB ಶ್ರೀನಿವಾಸ್ ಅವರನ್ನು ಹಾಡಲಿಕ್ಕೆ ಸಿಕ್ಕಿಲ್ಲಂತೆ. ಅವರು ಕೂಡ ಬ್ಯುಸಿಯಾಗಿದ್ದರು. ಹಾಗಾಗಿ ಇವರ ಕೈಯಿಂದಲೇ ಹಾಡಿಸಿ ಅದು ಬಹಳಷ್ಟು ಫೇಮಸ್ ಆಯಿತು. ಇವರು ಗಾಯನದಲ್ಲಿ ಫೇಮಸ್ ಆಗಿರೋ ಕಾರಣ ಮತ್ತಿನ ಅವರ ಎಲ್ಲ ಚಲನಚಿತ್ರಕ್ಕೆ ಅವರೇ ಹಾಡಲಿಕ್ಕೆ ಶುರು ಮಾಡಿ ಅವರೊಂದು 300 ಹಾಡುಗಳನ್ನು ಮೇಲೆ ಹಾಡಿರ್ಬೋದು. ಆಮೇಲೆ ಭಕ್ತಿ ಪ್ರಧಾನವಾದ ಸಾಕಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಸುಗಮ ಸಂಗೀತ, ಆಮೇಲೆ ಭಾವಗೀತೆ, ಭಕ್ತಿಗೀತೆ, ಇದರಲ್ಲೆಲ್ಲ ಅವರು ಏನು ಬಹಳ ನಿಪುಣರು. ಇವರ ಶಬ್ದ ಇವತ್ತಿಗೂ ಕೂಡ ನಮ್ಮೆಲ್ಲರ ಕಿವಿಗೆ ಜೀವಂತವಾಗಿದೆಯಲ್ಲ, ಹಾಗೆ ಇವರ ಸಿನಿಮಾಗಳು ಕೂಡ ಹಾಗೆ ಬಹಳಷ್ಟು ನಮ್ಮ ಮನಸ್ಸಲ್ಲಿ ಹಾಗೆ ಇದೆ. ಇವತ್ತು ಯಾವ ಒಂದು TV ಯಾವ ಚಾನಲಲ್ಲಿ ಕೂಡ ಇವರ ಸಿನಿಮಾ ಹಾಕಿದರೂ ಕೂಡ ನಮಗೆ ನೋಡಲಿಕ್ಕೆ ಸುಲಭವಾಗಿ ಮನೆಯಲ್ಲೇ ಕೂತ್ಕೊಂಡು ನೋಡುವಂಥ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ಇವರು ಈ ನಮ್ಮ ಭಾರತದಲ್ಲಿ ಇವರ ಹೆಸರು ಹಾಗೂ ಇವರ ಧ್ವನಿ, ಇವರ ಸಿನಿಮಾಗಳು ಎಂದಿಗೂ ಶಾಶ್ವತ. ಅಂತಹ ಒಳ್ಳೆಯ ಸಿನಿಮಾಕ್ಕೆ ಮಾತ್ರ ಒಪ್ಪಿದ ಕಾರಣ ಇವತ್ತಿಗೂ ನೋಡಿ ಆ ಸಿನಿಮಾಗಳೆಲ್ಲ ಹಚ್ಚ ಹಸಿರಾಗಿದೆ. ಯಾರು ಹೇಳಲ್ಲ ಇದು ಇಷ್ಟು ವರ್ಷದ ಹಿಂದಿನ ಸಿನಿಮಾ, ಇವತ್ತೋ ನಿನ್ನೆ ಶೂಟಿಂಗ್ ಮಾಡಿದಾಗಿತ್ತು. ಅಂಥ ಸಿನಿಮಾಗಳು ಖಂಡಿತವಾಗಿ ಇನ್ನೂ ನಮ್ಮ ಚಿತ್ರರಂಗದಲ್ಲಿ ಬರಲು ಸಾಧ್ಯವಿಲ್ಲ. ಇಂತಹ ನಟರು ಬರಲು ಸಾಧ್ಯ ಇಲ್ಲ. ಹಾಗಾಗಿ ಇಂತಹ ನಟರು ಗಾಯಕರು ಒಂದೇ ಸಮನೆ ಉತ್ತುಂಗಕ್ಕೆ ಏರಿದ್ದು ಬಹಳಷ್ಟು ಕಡಿಮೆ. ಇನ್ನೊಂದು ಹೆಗ್ಗಳಿಕೆ ಅಂದರೆ ಇವರ 38 ಚಿತ್ರಗಳು 58 ಬಾರಿ 9 ಭಾಷೆಗಳಲ್ಲಿ ರಿಮೇಕ್ ಆಗಿದೆ. 1983ರಲ್ಲಿ ಭಾರತ ಸರ್ಕಾರ ಪದ್ಮಭೂಷಣ ಸಿಕ್ಕಿತ್ತು. 1985ರಲ್ಲಿ ಯುನೈಟೆಡ್ ಸ್ಟೇಟ್ ಅವರಿಗೆ ಕೆಂಟೆಲ್ ಕರ್ನಲ್ ಎಂಬ ಒಂದು ಬಿರುದನ್ನು ಕೊಟ್ಟಿತ್ತು. ಅದು ನಾದಮಯ ಈ ಒಂದು ಹಾಡಿಗೋಸ್ಕರ. ಆಮೇಲೆ ಅದರ ಹಿನ್ನೆಲೆ ಗಾಯನ ಮಾಡಿದ್ದು ಕೂಡ ಇವರೇ. 1995ರಲ್ಲಿ ಜೀವಮಾನ ಸಾಧನೆಗೆ
ದಾದಾ ಫಾಲ್ಕೆ ಪ್ರಶಸ್ತಿ ಕೂಡ ಸಿಕ್ಕಿತ್ತು. 1973ರಲ್ಲಿ ರಾಜೇಶ್ವರಿ ಪ್ರಶಸ್ತಿ, 1976ರಲ್ಲಿ ಮೈಸೂರು ವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ 1992ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ, 1999ರಲ್ಲಿ ಹಂಪಿ ವಿಶ್ವವಿದ್ಯಾನಿಲಯದಿಂದ ನಾಡೋಜ ಪ್ರಶಸ್ತಿ, 2002ರಿಂದ NTR ರಾಷ್ಟ್ರ ಪ್ರಶಸ್ತಿ, 2017ರಲ್ಲಿ ಕೂಡ ಇವರಿಗೆ ಗೂಗಲ್ ಕಡೆಯಿಂದ ಒಂದು ಗೂಗಲ್ ಗೌರವ ಅಂತ ಪ್ರಶಸ್ತಿ ಬಂದಿತ್ತು. ಫಾಲ್ಕೆ ಪ್ರಶಸ್ತಿ ಸಿಕ್ಕಿದಾಗ ಮೊದಲು ನೆನಪು ಮಾಡಿದ್ದೆ ತಂದೆಯನ್ನಂತೆ. ಹಾಗೆ ಇತ್ತೀಚೆಗೆ ಮೋಹನ್ ಲಾಲ್ ಅವರಿಗೆ ಸಿಕ್ಕಿತ್ತು. ನಮ್ಮ ಭಾರತದಲ್ಲಿ ಇಬ್ಬರಿಗೆ ಸಿಕ್ಕಿದಾಗಿದೆ ಫಾಲ್ಕೆ ಪ್ರಶಸ್ತಿ ನನಗೆ ಗೊತ್ತಿರೋ ಹಾಗೆ. ಮೊದಲು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ಅನಂತರ ತುಂಬ ವರ್ಷಗಳ ನಂತರ ನಮ್ಮ ಮೋಹನ್ ಲಾಲ್ ಅವರಿಗೂ ಕೂಡ ಸಿಕ್ಕಿತು. ಅದು ನಮ್ಮ ಭಾರತದ ಅತಿ ದೊಡ್ಡ ಒಂದು ಪ್ರಶಸ್ತಿ ಅಲ್ವಾ. ಅದಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಭಾಜನರಾಗಿದ್ದಾರೆ ಅಂದರೆ ನಮಗೆಲ್ಲ ಅತಿಯಾದ ಸಂತೋಷ, ಗೌರವ. ಅವರ ಎಂದಿಗೂ ನಮಗೆಲ್ಲರಿಗೂ, ಎಲ್ಲ ಪ್ರೇಕ್ಷಕರಿಗೂ ಇನ್ನು ಮುಂದೆ ಹುಟ್ಟುವವರಿಗೂ ಕೂಡ ಅವರೊಂದು ವಿಶೇಷ ವ್ಯಕ್ತಿಯಾಗಿ ಕಾಣ್ತಾರೆ. ಬಿಟ್ಟರೆ ನಾವು ಅವರನ್ನು ನೋಡಿಲ್ಲ, ಅವರ ಸಿನಿಮಾ ಆ ಥರ ಯಾರಿಗೂ ಅನಿಸಲ್ಲ. ಯಾಕಂದರೆ ಇನ್ನೂ ಅವರ ಸಿನಿಮಾಗಳು ಸಾಕಷ್ಟು ನೋಡೋದು ನಮಗೂ ಕೂಡ ಬಾಕಿ ಇದೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಇನ್ನೊಂದು ವಿಶೇಷತೆ ಏನಂದರೆ 1966ರಲ್ಲಿ ಇವರು ಸಂಗೀತ ಪ್ರಧಾನ ಪಾತ್ರದ ಚಿತ್ರ ಸಂಧ್ಯಾ ರಾಗ ಅಂತ. ಅದಕ್ಕೆ ಹಾಡಿದವರು ಯಾರು ಅಂತ ನಿಮಗೆಲ್ಲರ ಗೊತ್ತಾ? ಡಾಕ್ಟ್ರ್ ಬಾಲಮುರಳಿ ಕೃಷ್ಣ, ಆಮೇಲೆ ಪಂಡಿತ್ ಭೀಮಸೇನ ಜೋಶಿ. ಇವರು ಸಾಧಾರಣ ನಮ್ಮ ಕಲಾವಿದರಿಗೆ ಹಾಡೋದಂದರೆ ಅದು ಬಹಳ ವಿಶೇಷ ಅಲ್ವಾ. ಆದರೆ ನಮ್ಮ ಡಾಕ್ಟರ್ ರಾಜ್ಕುಮಾರಿಗಾಗಿ ಅವರು ಸಂಧ್ಯಾ ರಾಗ ಸಿನಿಮಾಕ್ಕೆ ಹಾಡಿದ್ದಾರೆ. ಹಾಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಒಂದು ರಾಘವೇಂದ್ರ ಸ್ವಾಮಿಗಳ ಚಿತ್ರದಲ್ಲಿ ಅಭಿನಯಿಸಿ ಎಲ್ಲರೂ ತಿಳ್ಕೊಂಡಿದ್ದು ಡಾಕ್ಟರ್ ರಾಜ್ಕುಮಾರ್ ನಮ್ಮ ರಾಘವೇಂದ್ರ ಸ್ವಾಮಿಗಳೇ ಅಂತ ತಿಳ್ಕೊಂಡು ಮಟ್ಟಿಗೆ ಅಭಿನಯ ಇತ್ತು. ಅವರಿಗೂ ಕೂಡ ಬಹಳ ಒಂದು ವಿಶೇಷವಾದ ಚಿತ್ರ, ಅದರಲ್ಲಿ ನಟಿಸಿ ನನಗೆ ಬಹಳಷ್ಟು ಸಂತೋಷ ಆಗಿದೆ ಅಂತ ಹಲವು ಸಂದರ್ಶನದಲ್ಲಿ ಕೂಡ ಹೇಳಿದರು. ಹಾಗೆ ಅದು ತುಂಬ ಹಿಟ್ಟು ಕೂಡ ಆಯಿತು. ಪ್ರತಿಯೊಂದು ಚಿತ್ರನೂ ಕೂಡ ಹಿಟ್. ಅದರಲ್ಲಿ ಮಾತ್ರ ಅದು ರಾಘವೇಂದ್ರ ಸ್ವಾಮಿ ಅಂದರೆ ಎಲ್ರಿಗೂ ಡಾಕ್ಟರ್ ರಾಜ್ಕುಮಾರ್ನನ್ನೇ ಕಾಣ್ತಾ ಇತ್ತು. ಅದನ್ನೇ ಅವರ ಸ್ವಾಮಿನನ್ನೇ ಹೋಲ್ತಾ ಇತ್ತು ಅವರ ಒಂದು ಅಭಿನಯ, ಅವರ ಒಂದು ಮುಖಭಾವ ಎಲ್ಲವೂ ಕೂಡ. ಹಾಗಾಗಿ ಆ ಚಿತ್ರ ಕೂಡ ಇವರ ಜೀವನದಲ್ಲಿ ಬಹಳ ವಿಶೇಷವಾಗಿತ್ತು. ಚಿತ್ರದ ಹೆಸರು ಹೇಳ್ತಾ ಹೋದರೆ 1 2 ಹೇಳಲಿಕ್ಕೇ ಸಾಧ್ಯವಿಲ್ಲ. ಭಕ್ತ ಕುಂಬಾರ, ಕಸ್ತೂರಿ ನಿವಾಸ, ಭಾಗ್ಯದ ಬಾಗಿಲು ಇವರ 100ನೇ ಚಿತ್ರ ಆಗಿತ್ತು. ಹಾಗೆ ಇವಿಷ್ಟು ನಮ್ಮ ದಿಗ್ಗಜನ ಒಂದು ಸಿನಿಮಾ ಪಯಣ ಆಗಿತ್ತು. ಮತ್ತೊಂದು ವಿಡಿಯೋ ಕೂಡ ನಾನು ಮಾಡಬೇಕಾಗುತ್ತೆ, ಇನ್ನು ಹಲವಾರು ವಿಡಿಯೋ ಕೂಡ ಮಾಡಬೇಕಾಗತ್ತೆ. ಹಾಗೆ ಇವರ ಇನ್ನಷ್ಟು ವಿಷಯಗಳು ಹೇಳಬೇಕಂದ್ರೆ, ಇವರು ಮಕ್ಕಳಿಗೆ ಒಳ್ಳೆಯ ತಂದೆ, ಹಾಗೆ ಪತ್ನಿಗೆ ಒಂದು ಒಳ್ಳೆಯ ಗಂಡ, ಕುಟುಂಬಸ್ಥರಿಗೆ ಎಲ್ರಿಗೊಂದು ಪ್ರೀತಿ ಅಪ್ಪಾಜಿ. ಹಾಗೆ ಯೋಗದಲ್ಲಿ ಬಹಳ ಇವರಿಗಿಷ್ಟು ತಾಳ್ಮೆ ಬರಬೇಕಂದ್ರೆ ಕಾರಣ ಮುಖ್ಯವಾಗಿ ಯೋಗದಲ್ಲಿ ಒಳ್ಳೆಯ ಯೋಗಪಟುವಾಗಿದ್ದರು. ಇವರು ಯೋಗ ಮಾಡಲಿಕ್ಕೆ ನಿಂತರೆ ಎಲ್ಲವನ್ನು ಕೂಡ ಮರಿತಾ ಇದ್ರಂತೆ. ಹಾಗೆ ಯೋಗ ಜೊತೆ ಧ್ಯಾನ, ಆಹಾರ ಅಭ್ಯಾಸ ಕೂಡ ಬಹಳ ಚೆನ್ನಾಗಿತ್ತು. ಆದರೆ ಹೇಳಲ್ವ, ವಿಧಿಲಿಖಿತ ಅನ್ನೋದು ಆ ಸಮಯಕ್ಕೆ ನಾವು ಹೋಗಲೇಬೇಕಾಗುತ್ತೆ. ಆಮೇಲೆ ವೀರಪ್ಪನ್ ಅವರನ್ನು ಕರೆದಷ್ಟು ದಿನ ಇರಿಸಿರೋದವರಿಗೆ ಮಾನಸಿಕವಾಗಿ ಅವರು ಕುಗ್ಗಿರ್ಬೋದು. ಹಾಗಾಗಿ 76ನೇ ವಯಸ್ಸಿಗೆ ಹೋದರು. ಒಂದು ಯೋಗಪಟು 76ನೇ ವಯಸ್ಸಿಗೆ ಹೋಗಬೇಕಾದ್ದಲ್ಲ, ಯಾಕೆಂದರೆ ಅವರು ಇನ್ನಷ್ಟು 100 ವರ್ಷ ಪೂರೈಸಬೇಕಾಗಿತ್ತು. ಅದು ಹೇಳೋದಲ್ವ, ನಾವು ಬರುವಾಗ ಎಷ್ಟು ಪಡ್ಕೊಂಡು ಬಂದಿದ್ದೀವಿ ಅಷ್ಟು ವರ್ಷನೇ ಬದುಕಲಿಕ್ಕೆ ಸಾಧ್ಯ. ಹಾಗೆ ಇವರ ಶರೀರ ಮಾತ್ರ ಹೋಗಿದೆ, ಶಾರೀರ ಯಾವತ್ತೂ ಈ ಭೂಮಿ ಮೇಲೆ ಶಾಶ್ವತ ಇದೆ. ನಿಮ್ಮೆಲ್ಲರ ಪ್ರೀತಿಯ ರಾಜಕುಮಾರ್ನ ಒಂದಷ್ಟು ಸಿನಿಮಾಗಳನ್ನು ನೋಡ್ತಾ ಇರೋಣ, ಹಾಡುಗಳನ್ನು ಕೇಳ್ತಾ ಇರೋಣ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಹೀಗೆ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಲೈಕ್, ಕಮೆಂಟ್ ಎಲ್ಲವೂ ಇರಲಿ. ಎಲ್ರಿಗೂ ಕೂಡ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.